ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಾನು ಇವತ್ತಿನ ಲಾಗ್ದಲ್ಲಿ ಏನೇನಿದೆ ಅಂತ ನೋಡೋಣ. ನಾನಿಲ್ಲೇ ಲ್ಯಾಬ್ರೇಟ್ರಿಗೆ ಬಂದೀನಿ ರೀ. ಒಂದು ರಿಪೋರ್ಟ್ ಬೇಕಾಗಿತ್ತು, ಅದು ತೊಗೊಂಡು ಹೋಗ್ಲಿಕ್ಕಂತ ಬಂದೆ, ಕಲೆಕ್ಟ್ ಮಾಡಲಿಕ್ಕೆ. ಅವ್ರು ಇನ್ನೂ ಬಂದಿದ್ದಿಲ್ಲ ರೀ, ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಂದೆ ರೀ. ಆಮೇಲೆ ಒಂದು ರಿಪೋರ್ಟ್ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದೆ. ನಿನ್ನ ಮನೆ ಹತ್ರನೇ ಇದ್ದಾರೆ ನಮ್ಮ ಲ್ಯಾಬ್ರೇಟರಿ. ಮತ್ತು ಹಾಗೆ ಸ್ವಲ್ಪ ಹಾಸ್ಪಿಟಲ್ಗೂ ಬಂದೆ ರೀ. ಅದು ನಮ್ಮ ಜೊತೆ ಒಬ್ಬರು ನಮ್ಮ ಫ್ರೆಂಡ್ ಇದ್ರು, ಅವ್ರದ್ದೇ ಎಲ್ಲ ಸಲುವಾಗಿ ಓಡಾಡಕತ್ತಿದ್ವಿ. ಅವರು ನಾವು ಸೇರಿ ಮತ್ತು ಬಂದಿದ್ವಿ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದರು. ಇವರು ನಮ್ಮ ಫ್ರೆಂಡ್ ರೇಖಾ ಅಂತ್ರಿ. ಇವ್ರ ಜೋಡಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ, ಹಾಗೆ ನೆನಪಿನ ಸಲುವಾಗಿ. ಭಾಳ ದಿವಸ ಹೊತ್ತು ಭೇಟಿಯಾಗಿದ್ದಿಲ್ಲಲ್ರಿ, ಅದಕ್ಕೆ. ಆಮೇಲೆ ಇದು ಸಂಜೆ ಹೊತ್ತು ನೋಡಿರಿ, ಪಾರ್ಕಿಗೆ ಬಂದಿದ್ದೆ. ಪಾರ್ಕಿನಲ್ಲಿ ಎಲ್ಲರೂ ವಾಕಿಂಗ್ ಮಾಡ್ತಿರ್ತಾರೆ ರೀ. ಸಣ್ಣ ಮಕ್ಳು ಎಲ್ಲರೂ ಆಟ ಆಡ್ತಿರ್ತಾರೆ. ನಾನು ಇಲ್ಲಿ ಪಾರ್ಕಿಗೆ ಬಂದು ಒಂದು 4-5 ರೌಂಡ್ ವಾಕಿಂಗ್ ಮಾಡ್ತೀನಿ ರೀ. ವಾಕಿಂಗ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೋತೀನಿ ರೀ ಇಲ್ಲಿ ಪಾರ್ಕ್ನಲ್ಲಿ. ಸ್ವಲ್ಪ ಸಾಯಂಕಾಲ ಹೊತ್ತು, ಸಂಜೆ ಹೊತ್ತು ತಂಪು ಗಾಳಿ ಬೀಸ್ತಾ ಇರ್ತದೆ. ಹಾಗೆ ಸ್ವಲ್ಪ ಹೊತ್ತು ಪಾರ್ಕ್ನಲ್ಲಿ ಕೂತ್ಕೊಂಡು ಮಕ್ಕಳನ್ನೆಲ್ಲ ನೋಡ್ತಾ ಇರ್ತೀನಿ ರೀ, ಆಟ ಆಡೋ ಮಕ್ಕಳನ್ನೆಲ್ಲ. ಸ್ವಲ್ಪ ಮನಸ್ಸು ಸಮಾಧಾನ, ಶಾಂತಿ ಇರ್ತದೆ ರೀ ಇಲ್ಲಿ ಬಂದ್ರೆ. ಇದು ನಾನು ಯಾವಾಗಲೂ ರೆಗ್ಯುಲರ್ ಬರೋ ಪಾರ್ಕರ್ ಇಲ್ಲಿ. ನಾನು ಯಾವಾಗಲೂ ಇಲ್ಲಿ ಬರ್ತಾನೆ ಇರ್ತೀನಿ. ಮತ್ತು ಹಾಗೆ ಸಾಯಂಕಾಲ ಪಾರ್ಕ್ನಲ್ಲಿ ಕೂತು ಬರ್ಬೇಕಾದ್ರೆ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಇಲ್ಲಿ ಬಂದೀನಿ ರೀ. ಯಾಕೆ ಇಡೋಕ್ಕೂ ಆಗಲ್ಲ ನಮಗೂ ಏನು. ಇಲ್ಲಿನೂ ಸ್ವಲ್ಪ ಮನೆಗೆ ರೇಷನ್ ಬೇಕಾಗಿತ್ತು ರೀ. ಅದಕ್ಕೆ ಇಲ್ಲಿನೂ ನಮ್ಮ ಮಾಮೂಲಿ ಕಿರಾಣಿ ಅಂಗಡಿಗೆ ಬಂದೀನಿ ರೀ. ಏನೇನಿದೆ ಅಂತ ಹಂಗೆ ನೋಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಎಲ್ಲನೂ ಸಾಮಾನುಗಳು ಇಲ್ಲೇ ಒಂದೇ ಕಡೆ ಸಿಗ್ತಾವ್ರಿ. ಇಲ್ಲಿವ್ರಿ ದೊಡ್ಡ ಒಂಥರ ಸ್ಟೋರಿ, ಕಿರಾಣಿ ಅಂಗಡಿ ಎಲ್ಲ ಇದ್ದಾರೆ ಇಲ್ಲಿ. ಇಲ್ಲಿನೂ ನನಗೇನು ಬೇಕಾ ಎಲ್ಲ ಸ್ವಲ್ಪ ತೊಗೊಂಡೆ ರೀ. ಇದು ನಾನು ಯಾವಾಗಲೂ ರೆಗ್ಯುಲರ್ ಬರೋ ಅಂಗಡಿನೇ ಇದೆ ರೀ ಇದು. ನೋಡಿ, ಇದು ವುಮನ್ ಹಾರ್ಲಿಕ್ಸ್ ಬೇಕಾಗಿತ್ತು, ಅದು ಸ್ವಲ್ಪ ತೊಗೊಂಡೆ. ಹೊರಗಿಂದ ಬರುವಾಗ ತರಕಾರಿ ತೊಗೊಂಡು ಬಂದೆ ನೋಡಿರಿ. ಇದು ರಾಜಗಿರಿ ಪಲ್ಯ ತೊಗೊಂಡು ಬಂದಿರಿ. ಎಳಿದು ಚೆನ್ನಾಗಿತ್ತು ರೀ. ಒಂದು 2 ಸೀಟ್ ತೊಗೊಂಡು ಬಂದೆ ರೀ ನಾನು. ಮತ್ತು ಇದು ನುಗ್ಗೆಕಾಯಿ ತೊಗೊಂಡು ಬಂದೆ ರೀ, ನುಗ್ಗೆಕಾಯಿ ಸಾರು ಮಾಡೋಣ ಅಂಥೇಳಿ. ಆಮೇಲೆ ಇದು ಸಬ್ಬಸ್ಗಿನೂ ತೊಗೊಂಡು ಬಂದೆ ನೋಡಿರಿ, 2 ಸಬ್ಬಸ್ಗಿ. ಈಗ ಬಿಸಿಲೈತಲ್ಲ ರೀ, ಸೊಪ್ಪು ಜಾಸ್ತಿ ತಿನ್ನಬೇಕು ಅಂಥೇಳಿ ಸೊಪ್ಪನ್ನು ಜಾಸ್ತಿ ತರ್ತಾ ಇರ್ತೀನಿ ರೀ ನಾನು ಮಾರ್ಕೆಟಿಗೆ ಹೋದ್ರೆ. ಇದು ನೋಡಿರಿ, ವುಮನ್ ಹಾರ್ಲಿಕ್ಸ್ ತೊಗೊಂಡು ಬಂದೆ. ಖಾಲಿ ಆಗೈತೆ ರೀ ವುಮನ್ ಹಾರ್ಲಿಕ್ಸ್. ಇದೊಂದು ತೊಗೊಂಡು ಬಂದೆ. ಹೊರಗಡೆ ಹೋದ್ರೆ ಏನಾದರೂ ತರೋದಿದ್ದೇ ಇರುತ್ತೆ ರೀ. ಇದು ಚುಮ್ಮರಿ ತೊಗೊಂಡು ಬಂದೇನೆ ನೋಡಿರಿ. ಚುಮ್ಮರಿ ಬೆಳಗ್ಗೆ ಟಿಫಿನಕ್ಕೆ ಬೇಕಂಥೇಳಿ. ಇದು ಅವಲಕ್ಕಿ ತೊಗೊಂಡು ಬಂದೀನಿ ಸ್ವಲ್ಪ. ಆಮೇಲೆ ಮಾವಿನಕಾಯಿ ಇದ್ದು ರೀ, ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ತೊಗೊಂಡು ಬಂದೆ. ಇದು ಒಂದು ಮಾವಿನಕಾಯಲ್ಲಿ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡೆ ರೀ. ಹಂಗೆ ಒಂದು ಸ್ವಲ್ಪ ಮಾವಿನಕಾಯಿ ಚಟ್ನಿನೂ ಮಾಡ್ಕೊಂಡೆ ರೀ. ಒಂದು ಮಾವಿನಕಾಯಲ್ಲಿ ಸಾಕಾಗ್ತಿದ್ರಿ. ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡೆ ರೀ. ಖಾರ ಚಲೋ ಇದ್ದು ರೀ. ಮೆಣಸಿನ್ಕಾಯಿ ತೊಗೊಂಡು ಬಂದೆ ರೀ. ಇದು ಲವಂಗ ತೊಗೊಂಡು ಬಂದೆ ನೋಡಿರಿ. ಲವಂಗ ಕರಿಕಾಳು ರೀ. ಇದು ಮೊಸರಿನ ಪ್ಯಾಕೆಟ್ ರೀ. ಒಂದು ಮೊಸರಂತೆ ಬೇಕ್ರಿ ದಿನ ನನಗೆ. ಇದು ನೋಡಿರಿ, ಫ್ಲವರ್ ರೀ, ಅನಾನಸ್ ಏನು ಹೇಳ್ತಾರಲ್ರಿ, ಮರಾಠ ಮಗ್ಗು ಏನು ಅಂತಾರೆ. ಇದು ಎಳ್ಳು ತೊಗೊಂಬಂದೇನಿ ರೀ, ಬಿಳಿ ಎಳ್ಳು. ಅವು ಖಾಲಿ ಆಗಿದ್ದು ರೀ, ಸ್ವಲ್ಪ ಅದಕ್ಕೆ ಬೇಕಾಗ್ತಾವಂತ. ಆಮೇಲೆ ಇದು ಹಾಲಿನ ಪ್ಯಾಕೆಟ್ ಒಂದು ತೊಗೊಂಬಂದೀನಿ ನೋಡಿರಿ. ಹಾಲು ಬೇಕಾಗತ್ತೈತಲ್ರಿ ಯಾವಾಗಲೂ. ಇಷ್ಟೆಲ್ಲ ಹೊರಗೆ ಹೋದ್ರೆ ಎಲ್ಲ ತರಬೇಕಾಗ್ತದೆ ನೋಡಿರಿ. ಒಬ್ಬಕ್ಕೆ ಇದ್ರೂ ನನಗೆ ಇಷ್ಟೆಲ್ಲ ಸಂತೆ ಹತ್ತೈತೆ ರೀ. ಇದ್ರಾಗ ಏನು ಕಡಿಮೆನೂ ಮಾಡೋಕ್ಕೆ ಬರೋಂಗಿಲ್ಲ ರೀ. ಅವಾಗಿಂದವಾಗ ತಂದು ಅವಾಗಿಂದವಾಗ ಮಾಡ್ತೀನಿ ರೀ. ಇದೊಂದು ಕೀ ಚೈನ್ ಒಂದು ತೊಗೊಂಡು ಬಂದೇನಿ ರೀ. ಚಲೋ ಅನ್ನಿಸ್ತು ರೀ. ಅದು ಕೀ ಚೈನ್ ಮುರಿದಿತ್ತು ರೀ, ಅದ್ರದ್ದು ಇದ್ದಿದ್ದು ಒಂದು. ಅದಕ್ಕೆ ಇದು ಚಲೋ ಐತೆ ಅಂತ ಇದನ್ನೊಂದು ಕೀ ಚೈನ್ ತೊಗೊಂಡು ಬಂದೆ. ಪಪ್ಪಿ ಇದೆ ಇದ್ರೊಳಗೆ ಅಂಥೇಳಿ, ನೋಡೋಕ್ಕೂ ಅಟ್ರಾಕ್ಷನ್ ಇದೆ ಅಂಥೇಳಿ. ಆಮೇಲೆ ನಮ್ಮದು ಓಲ್ಡ್ ಒಂದು ಟೇಬಲ್ ಮೇಲಿಂದ ಗ್ಲಾಸ್ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ರೀ. ಅದಿನ್ನು ಹಾಗೆ ವೇಸ್ಟಾಗಿ ಹೋಗ್ತಿದ್ದು ಬಾ ಅಂತೇಳಿ ಅದನ್ನ ಮತ್ತೊಂದು ನಮ್ಮನೆಗೆ ಇನ್ನೊಂದು ಟೇಬಲ್ ಟಿಫೈ ಇತ್ತು ರೀ. ಇದ್ರ ಸೈಜ್ ಮಾಡಿಸಿ ಆ ಗ್ಲಾಸ್ ಎಲ್ಲ ರೆಡಿ ಮಾಡ್ಸೀನಿ ರೀ. ಕಟ್ಟಾಗಿದ್ದೆಲ್ಲ ತೆಗೆದು ಒಗ್ದೀವಿ ರೀ. ಇದ್ರ ಸ್ಕ್ವೇರ್ ಇದೆಯಲ್ಲ ರೀ ಟಿಫೈ, ಇದ್ರ ಸೈಜ್ ನೋಡಿರಿ ಮಾಡಿದೆ. ಇದು ಕುಂಡಿಸಿ ಕೊಟ್ಟರು ರೀ ಅವ್ರು. ಆ ಹುಡುಗ ಬಂದು ಹಾಕ್ತಾಯಿದ್ದಾನೆ ರೀ ನಮ್ಮ ಮನೆಗೆ. ಅವ್ನಿಗೆ ಹೇಳಿದ್ದೆ ರೀ ಕೆಲಸ.
ಅದಕ್ಕೆ ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತಿದ್ದಾನೆ ರೀ ಅಮ್ಮ. ನಾ ಹೇಳಿದೆ ಕರೆಕ್ಟಾಗಿ ಸೆಟ್ ಮಾಡಿ ಕೊಡು ಅಂತ. ನಾನು ಮತ್ತೆಲ್ಲ ಕರೆಕ್ಟಾಗಿ 4 ತುದಿ ಟೇಬಲ್ ಮೇಲೆ ಫಿಕ್ಸಾಗಿ ಕುಂಡ್ರುವಂಗೆ ಆ ಕಡೆ ಈ ಕಡೆ ಅಳಗಾಡಲ್ಲಂಗೆ ಕೆಳಗಡೆ ಎಲ್ಲ ಸ್ವಲ್ಪ ರಬ್ಬರ್ ಟೈಪ್ ಹಾಕಿ ಫಿಕ್ಸ್ ಮಾಡಿ ಕೊಟ್ಟರಿ ಹುಡುಗ. ಅಮೌಂಟು ತೊಗೊಂಡಾನ ಬಿಡ್ರಿ, ಎಲ್ಲ ಮಾಡಿಸ್ಕೊಡ್ಬೇಕಾರೆ. ಇದು ನಮ್ದು ಅಪಾರ್ಟ್ಮೆಂಟ್ನವ್ರು ನೋಡ್ರಿ, ರಾತ್ರಿ ಎಲ್ಲ ಊಟ ಮಾಡಿ ವಾಕಿಂಗ್ ಮಾಡ್ತಾಯಿದ್ದೀವಿ. वॉकिंग हाय म्हणजे तसंच असणार उजेडात अंधार बघून काढायला आप उसको दूसरा गाना लगा दीजिएगा, आप उसको दूसरा गाना लगा दीजिएगा, म्यूजिक लगाना. मोबाईल कडे बघत गाडी अभी रोशनी आ गई. ये तो रोशनी आता है. ದಿನಾಲೂ ರಾತ್ರಿ ಊಟ ಆದ್ಮೇಲೆ ನಾವು ಇಲ್ಲಿ 1 ತಾಸು ವಾಕಿಂಗ್ ಮಾಡಿ ಹೋಗಿ ಮಲ್ಕೋತೀವಿ ರೀ. ತಂಪಂದು ಗಾಳಿ ಬೆಳೆಸ್ಕೊಂಡು ಚಲೋದ ನಿದ್ದೆ ಬರ್ತೈತೆ ನೋಡ್ರಿ. ಇದು ನಮ್ಮನೆ ಗ್ಯಾಲ್ರಿಯಿಂದ ನಮ್ಮನೆ ಹಿಂದೆ ಗ್ಯಾಲ್ರಿ ಕಡೆ ಹೊರಗಡೆ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಚಂದ ವ್ಯೂ ಕಾಣಿಸ್ತದೆ ನೋಡ್ರಿ ನೈಟ್ ಹೊತ್ತು. ಅಲ್ಲಿ ಚಂದ್ರ ನೋಡ್ರಿ ಎಷ್ಟು ಚಂದ ಕಾಣಿಸಿದ್ದಾನೆ, ಚಂದ್ರಮ ಆಕಾಶದಲ್ಲಿ ಅರ್ಧ ಚಂದ್ರಮ ಕಾಣ್ತಾ ಇದ್ದಾನೆ ರೀ. ಮತ್ತೆಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಚಲೋ ಕಾಣಾಕ್ತಾವೆ ರಾತ್ರಿ ಹೊತ್ತು. ಅದೊಂದು ಸ್ವಲ್ಪ ವ್ಯೂ ಎಲ್ಲ ತೊಗೊಂಡಿರಿ, ನಂಗೆ ಭಾಳ ಚಲೋ ಅನ್ನಿಸ್ತು. ಮತ್ತು ರಾತ್ರಿ ಆಲ್ರೆಡಿ 10:30 ಆಗಿತ್ತು ರೀ. ಮತ್ತು ಹಾಗೆ ಮಕ್ಕೊಳಕ್ಕೆ ಹೋದಿರಿ. ನಾನು ಮಾರ್ನಿಂಗ್ ಒಂದು ಫಂಕ್ಷನ್ಗೆ ಹೋಗೋದಿತ್ತು ರೀ, ಅದಕ್ಕೆ ಮತ್ತು ಜಲ್ದಿನೇ ಹೋಗಿ ಮಕ್ಕೊಳ್ಳೋನು ಅಂಥೇಳಿ ಬಂದೆ ರೀ ನಾನು. ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸಾಡಿ ಯಾವ್ದು ಉಟ್ಕೊಳ್ಳಿ ಅಂಥೇಳಿ ನೋಡ್ತಾ ಇದ್ದೀನಿ ರೀ. 2 ತೆಗೆದಿಟ್ಟೇನಿ ರೀ. ಇದು ಹಳದಿ ನಿಂಬೆ ಹಣ್ಣಿನ ಕಲರ್ ಸಾಡಿ, ಇದು ಚಲೋ ಇತ್ತು ರೀ, ಮ್ಯಾಚಿಂಗ್ ಬ್ಲೌಸ್. ಆಮೇಲೆ ಇದು ಒಂದು ನವಿಲ್ ಕಲರ್ ಸಾಡಿ, ಗೋಲ್ಡನ್ ಕಲರ್ ಬ್ಲೌಸು, ಇದು ಚಲೋ ಇತ್ತು ರೀ. ಯಾವ್ದು ಉಟ್ಕೊಳ್ಳಿ ಅಂತ ಡಿಸೈಡ್ ಮಾಡೋದ್ರೊಳಗೆ ನಂಗೆ ಸ್ವಲ್ಪ ಟೈಮ್ ಹೋಯ್ತು ರೀ. ಕೊನೆಗೆ ಮತ್ತಿದೆ ನಿಂಬೆ ಹಣ್ಣಿನ ಕಲರ್ ಸೀರೆನೇ ಉಟ್ಕೊಳ್ಳೋಣ ಅಂತ ಅದನ್ನೇ ಉಟ್ಕೊಂಡು ನಾನು ಒಂದು ಹೆಂಗೆ ಕಾಣ್ತಿದ್ದೀನಿ ಅಂತೇಳಿ ನೋಡ್ತಾ ಇದ್ದೀನಿ ನೋಡಿರಿ ಕನ್ನಡಿಯಲ್ಲಿ. ಅದೇ ಉಟ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡು ಫಂಕ್ಷನ್ಗೆ ಹೋಗೋಕೆ ರೆಡಿಯಾಗಿದೆ. ಕೆಳಗೊಬ್ಬರು ಅವರು ನಮ್ಮ ಬಾಜು ಅಪಾರ್ಟ್ಮೆಂಟ್ನವ್ರು, ಅವ್ರು ನಮ್ಮ ಫ್ರೆಂಡು, ನಾವು ಎಲ್ಲರೂ ಸೇರಿ ಹೋಗೋರು ಇದ್ದೀವಿ ರೀ. ಅದಕ್ಕೆ ಮತ್ತು ಅವ್ರು ಹೇಳಿದರು ರೆಡಿಯಾಗಿ ಕೆಳಗೆ ಬರೀ ಹೋಗೋಣ ಅಂತ. ಒಬ್ಬಳೇ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ನೋಡಿರಿ. ಆಲ್ರೆಡಿ ನಮ್ಮ ಮನೆ ಬಾಜುಕಿನವ್ರು ಕೆಳಗೆ ಹೋಗಿದ್ದರು ರೀ. ನಾನಂತ ಒಬ್ಬಳೇ ನಂದು ಮನೆಯೆಲ್ಲ ಲಾಕ್ ಮಾಡ್ಕೊಂಡು ಹೋಗೋದಿತ್ತ, ನಾ ಈಗ ಹೋಗ್ತಾ ಇದ್ದೀನಿ ರೀ. मला बोलले की या जाऊया रिक्षात म्हणून मी म्हटलं हाय गाडी हाय पापू, पिलू ताता. झोपेला आलाय स्वतः. हाय कर पिलू. हाय हाय. रात को पहचाती है, अभी नहीं पहचान वाला. बाबा बाबा जायले सोडून मला नाही की जात सोडून जाते. बाबा इधर एक कार है. समोर बस यायला लागलं. चलो बसा ते. ಇಲ್ಲಿ ಇವ್ರದ್ದು ನಮ್ಮ ಕೆಳಗಿನ ಮನೆ ಅಪಾರ್ಟ್ಮೆಂಟ್ನಾಗ ಒಬ್ರದ್ದು ಇವ್ರದ್ದು ವ್ಯಾನ್ ಐತ್ರಿ.
ಅದಕ್ಕೆ ನಾವು ಮತ್ತು ನಮ್ಮ ಬಾಜುಕಿನವರು ಇವ್ರ ವ್ಯಾನಲ್ಲೇ ಹೋಗೋಣ ಅಂಥೇಳಿ ಅವ್ರ ಜೋಡಿನ ಬಂದೀವಿ ನೋಡ್ರಿ. ಇದು ಅವ್ರ ವ್ಯಾನ್ ಒಳಗೆ ಫಂಕ್ಷನ್ ಹಾಲಿಗೆ ಬಂದೀವಿ ರೀ ನಾವು. ಎಲ್ಲರೂ ಸೇರಿ ಇಲ್ಲಿ ಬಂದೀವಿ ರೀ ಮತ್ತೀಗ. हे करायचं व्हिडिओ कॉल काय नाही व्हिडिओ कॉल हे करायला ठेवायला हे काय बघायचं इथे आमचं आहे बघ. आमच्या काय नाही ಈಗ ನೋಡ್ರಿ ಇಲ್ಲೊಂದು ಫಂಕ್ಷನ್ಗೆ ಬಂದೀವ್ರಿ ನಾವು. ಈ ಫಂಕ್ಷನ್ದಲ್ಲಿ ಏನಾಯಿತು ಏನಿಲ್ಲ ಅಂತ ನಾನು ಮುಂದಿನ ವ್ಲಾಗ್ದಲ್ಲಿ ನಿಮ್ಗೆ ಡಿಟೇಲಾಗಿ ಹೇಳ್ತೀನಿ ರೀ. ಮತ್ತು ಯಾರ ನನ್ನ ವಿಡಿಯೋದನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ನಿಮ್ದು ಏನಾದರೂ ಅನಿಸಿಕಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ, ನಾನು ರಿಪ್ಲೈ ಮಾಡ್ತೀನಿ. ಇವತ್ತಿನ ಸುಭಾಷಿತ: ಗೆದ್ದವರ ಮುಂದೆ ಚಪ್ಪಾಳೆ ತಟ್ಟು, ಸ್ವಲ್ಪ ದಿನದಲ್ಲೇ ನಿನ್ನ ಮರೆಯುತ್ತಾರೆ. ಅದೇ ಸೋತವನಿಗೆ ಆತ್ಮವಿಶ್ವಾಸ ತುಂಬು, ಸಾಯುವವರೆಗೂ ನೆನಪಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.